ಬಿಗ್ ಬಾಸ್ ಕನ್ನಡದ ಇಷ್ಟು ಸೀಸನ್ಗಳಲ್ಲಿ ಇಂಥ ಒಂದು ಮಹಿಳಾ ಸ್ಪರ್ಧಿ ಈ ಯಾವ ಸೀಸನ್ಗಳಲ್ಲೂ ಕೂಡ ಬಂದೇ ಇಲ್ಲ. ಕಳೆದ 12 ಸೀಸನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಥರದ ಒಂದು ಬಿಗ್ ಬಾಸ್ ಮಹಿಳಾ ಸ್ಪರ್ಧಿ ಯಾರೂ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿಲ್ಲ. ಜೊತೆಗೆ ಇಷ್ಟೊಂದು ಬೈಗುಳಗಳನ್ನು ಯಾರೂ ಕೂಡ ತಿಂದಿಲ್ಲ. ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋ ವಿಚಾರ ನಿಮಗೆ ಗೊತ್ತಾಗಿರುತ್ತೆ. ಇಲ್ಲಿ ಮಾತಾಡ್ತಾ ಇರೋದು ಅಶ್ವಿನಿ ಗೌಡ ಅವರ ವಿಚಾರ. ಕಳೆದ 12 ವರ್ಷದಿಂದ ಬಿಗ್ ಬಾಸ್ ಕನ್ನಡ ಶೋ ನಡೀತಾ ಬರ್ತಾ ಇದೆ. ಆದರೆ ಈ 12 ವರ್ಷಗಳಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂಥ ಯಾವ ಮಹಿಳಾ ಸ್ಪರ್ಧಿ ಕೂಡ ಇಂತಹ ಒಂದು ಚೀಪ್ ರಾಜಕೀಯ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಲ್ಲ. ಇನ್ನೊಬ್ಬರನ್ನ ಇಷ್ಟು ಕೀಳು ಮಟ್ಟದಲ್ಲಿ ಯಾರೂ ಕೂಡ ನಡೆಸ್ಕೊಂಡಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಶ್ವಿನಿ ಅವರ ನಡವಳಿಕೆಯ ಕಾರಣದಿಂದ ಪದೇ ಪದೇ ಸುದ್ದಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆ ರಕ್ಷಿತಾ ಅವರನ್ನ ಎಸ್ ಕ್ಯಾಟಗರಿ, ಇಡಿಯಟ್, ಕಾರ್ಟೂನ್ ಹೀಗೆಲ್ಲ ನಿಂದಿಸಿದಂಥ ಅಶ್ವಿನಿ ಗೌಡ ಅವರ ವಿರುದ್ಧ ದೂರು ದಾಖಲಾಗಿತ್ತು. ಕಿಚ್ಚ ಸುದೀಪ್ ಅವರು ಕೂಡ ವಾರ್ನ್ ಮಾಡಿದ್ರು, ಒಂದಷ್ಟು ಬುದ್ಧಿ ಮಾತು ಕೂಡ ಹೇಳಿದ್ರು. ಆದರೆ ಅದನ್ನು ತಿದ್ದಿಕೊಳ್ಳುವಂತಹ ಕೆಲಸವನ್ನು ಅಶ್ವಿನಿ ಮಾಡಿಲ್ಲ. ಮತ್ತೆ ರಕ್ಷಿತಾ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಕೆಟ್ ಗ್ಯಾಂಗ್ನ 3 ಸದಸ್ಯರು ಸೇರಿಕೊಂಡು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಈ ಒಂದು ಜಗಳದಲ್ಲಿ ಅಶ್ವಿನಿ ಅವರಿಗೆ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ಆದರೂ ಕೂಡ ತಾನೇ ಮೂಗು ತೂರಿಸ್ಕೊಂಡು ಬಂದು ರಕ್ಷಿತಾ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಎಂಥವರಿಗಾದರೂ ಕೂಡ ಅರ್ಥ ಆಗುವಂತಹ ವಿಚಾರ. ರಾಶಿಕಾ ಅವರ ಬಳಿ ರಕ್ಷಿತಾ ಅಡುಗೆ ಮಾಡೋದಕ್ಕೆ ಹೇಳ್ತಾರೆ. ಆವಾಗ ರಾಶಿಕಾ, ನನಗೆ ನಿನ್ನೆ ಟಾಸ್ಕ್ ಆಡಿ ಕೈ ನೋವಾಗಿದೆ, ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದನ್ನು ಬಂದು ರಘು ಅವರ ಬಳಿ ರಕ್ಷಿತಾ ಹೇಳ್ತಾರೆ. ಆಗ ರಾಶಿಕಾ, ನಾನು ಹೇಳಿದ್ದೇ ಬೇರೆ, ನೀನು ಹೇಳ್ತಾ ಇರೋದೇ ಬೇರೆ ಅಂತ ಜಗಳವನ್ನು ಆರಂಭಿಸ್ತಾರೆ. ಆ ಜಗಳ ತಾರಕಕ್ಕೆ ಇರುತ್ತೆ. ನಾನು ಕೂಡ ಅಡುಗೆ ಮಾಡಲ್ಲ ಅಂತ ರಕ್ಷಿತಾ ಹೇಳ್ತಾರೆ. ಇದೇ ವಿಚಾರ ಜಗಳಕ್ಕೆ ತಿರುಗಿ ಅಶ್ವಿನಿ ಅವರು ಎಂಟ್ರಿ ಆಗಿ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಅವರಿಗೆ ಒಂದಷ್ಟು ಬೈಗುಳಗಳ ಸುರಿಮಳೆಯನ್ನು ಸುರಿಸ್ತಾರೆ. ಅಷ್ಟೇ ಆಗಿದ್ರೆ ಏನಾಗ್ತಾ ಇರಲಿಲ್ಲ. ಆದರೆ ಕೈ ತೋರಿಸಿ ಬೆದರಿಕೆ ಹಾಕಿದ ರೀತಿಯಲ್ಲಿ ಅಶ್ವಿನಿ ಗೌಡ ಮಾತಾಡ್ತಾರೆ. ನೀನು ಅತಿಯಾಗಿ ಆಡಬೇಡ, ಕೆಲವೊಂದು ಕಡೆ ನಿನ್ನ ಪಾತ್ರ ಇಲ್ಲ ಅಂದರೂ ಕೂಡ ನೀನು ಮಾತಾಡ್ತೀಯ, ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿದ್ದರೆ ಚೆನ್ನ, ಅತಿ ಆದರೆ ಚೆನ್ನಾಗಿರೋದಿಲ್ಲ, ಎಲ್ಲದರಲ್ಲೂ ಕೂಡ ಮಧ್ಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತ ಕೈ ತೋರಿಸಿ ಮಾತನಾಡ್ತಾರೆ. ಯಾವ ರೀತಿ ಹಿಂದೆ ರಕ್ಷಿತಾ ಅವರಿಗೆ ಅಶ್ವಿನಿ ಗೌಡ ಆವಾಜ್ ಹಾಕಿದ್ರು ಅದೇ ರೀತಿ ಇಲ್ಲೂ ಕೂಡ ಆವಾಜನ್ನು ಹಾಕ್ತಾರೆ. ಕ್ಯಾಪ್ಟನ್ ರಘು ಅವರು, ನೀವು ಅನ್ನೆಸೆಸರಿ ಆಗಿ ರಕ್ಷಿತಾ ಅವರಿಗೆ ಬೈತಾ ಇದ್ದೀರಿ ಅಂತ ಹೇಳಿದ್ರು ಕೂಡ ಕೇಳಿಸಿಕೊಳ್ಳದ ಈ ಬಕೆಟ್ ಗ್ಯಾಂಗಿನ ಸದಸ್ಯರು 3 ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಇನ್ನು ಈ ಒಂದು ಬಕೆಟ್ ಗ್ಯಾಂಗ್ಗೆ ಮತ್ತೋರ್ವ ಪುರುಷ ಪ್ರತಿನಿಧಿ ಎಂಟ್ರಿ ಆಗಿದ್ದಾರೆ, ಸೂರಜ್ ಅವರು ಆ ಬಳಿಕ ಕಿಚನ್ ಏರಿಯಾದಲ್ಲಿ ರಕ್ಷಿತಾಗೆ ಒಂದಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ. ಅಶ್ವಿನಿ ಅವರನ್ನ ಹೋಲಿಸಿಕೊಳ್ಳೋದಕ್ಕೆ ಯಾಕೆ ಈ ರೀತಿ ಸೂರಜ್ ನಾಟಕ ಮಾಡ್ತಿದ್ದಾರೋ ಗೊತ್ತಿಲ್ಲ. ರಕ್ಷಿತಾ, ನೀನು ಎಲ್ಲ ಸಂದರ್ಭದಲ್ಲೂ ಕೂಡ ಜೋರಾಗಿ ಮಾತನಾಡಬೇಡ, ಸಮಾಧಾನದಿಂದಲೂ ಕೂಡ ಕನ್ವೆ ಮಾಡ್ಬೋದು, ಹಾಗೆ ಹೀಗೆ ಅಂತ ಈ ಬಕೆಟ್ ಗ್ಯಾಂಗಿನ ಸದಸ್ಯರ ಪರವಾಗಿ ಸೂರಜ್ ಮಾತನಾಡ್ತಾರೆ. ಇದೆಲ್ಲವೂ ಆಗ್ತಾ ಇದ್ದಂತೆ ಒಂದು ಸೈಡ್ನಲ್ಲಿ ರಿಷಾ ಹಾಗೂ ರಾಶಿಕಾ ಕೂತಿರ್ತಾರೆ. ಅಲ್ಲಿಗೆ ಬಂದಂತಹ ಅಶ್ವಿನಿ ಮತ್ತೆ ತಮ್ಮ ನೀಚತನವನ್ನು ತೋರಿಸ್ತಾರೆ. ಆಕೆ ಬೇಕು ಅಂತಲೇ ಕಾಲು ಕಿರ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಜಗಳಕ್ಕೆ ಬರ್ತಾ ಇದ್ದಾಳೆ. ನಾವು ಆಕೆಗೆ ರಿಯಾಕ್ಟ್ ಮಾಡೋದು ಬೇಡ, ಆಕೆಯ ಲೆವೆಲ್ಗೆ ನಾವು ಇಳಿಯೋದಕ್ಕೆ ಆಗಲ್ಲ, ಅವಳು ಯಾವ ಲೆವೆಲ್ಗೂ ಬೇಕಾದರೂ ಇಳಿತಾಳೆ ಅನ್ನೋ ಪದ ಪ್ರಯೋಗವನ್ನು ಮಾಡ್ತಾರೆ. ಇದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರಿಯಾಗಿಯೇ ಅಶ್ವಿನಿ ಅವರಿಗೆ ತಿರುಗೇಟನ್ನು ಕೊಡಬೇಕು, ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯ ಒಂದಷ್ಟು ಸ್ಪರ್ಧಿಗಳು ರಕ್ಷಿತಾ ಅವರ ಪರವಾಗಿ ಹಿಂದಿನಿಂದ ನಿಂತಿದ್ದಾರೆ.
ರಘು ಅವರು ಕೂಡ ಮಾತಾಡ್ತಾ ಹೇಳ್ತಾರೆ, ಸುಖಾಸುಮ್ಮನೆ ಇವರು ಆ ಹುಡುಗಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಾಪ ಆ ಹುಡುಗಿ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಇಲ್ಲ. ಅಡುಗೆ ಮನೆಯಲ್ಲಿ ಸಾಕಷ್ಟು ಪಾತ್ರ ತೊಳಿತಾಳೆ, ಅಡುಗೆ ಮಾಡ್ತಾಳೆ, ಎಲ್ಲವನ್ನ ಕೂಡ ಮಾಡ್ತಾಳೆ. ಆದರೂ ಕೂಡ ಆಕೆಯನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಸ್ವತಃ ಕ್ಯಾಪ್ಟನ್ ಆದಂಥ ರಘು ಹೇಳ್ತಾರೆ. ಇನ್ನು ಬೆಡ್ರೂಮಲ್ಲಿದ್ದಂತಹ ಅಭಿ ಹಾಗೆ ಚಂದ್ರಪ್ರಭಾ ಅವರು ಕೂಡ ಈ ವಿಚಾರವನ್ನು ಮಾತಾಡ್ತಾರೆ. ಅಭಿ ಅವರು ರಕ್ಷಿತಾ ಅವರನ್ನು ಇವರು ಸುಖಾಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಾಪ ಆ ಹುಡುಗಿಯನ್ನು ಮನೆ ಕೆಲಸದವರ ಥರ ನಡೆಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಇದೇ ಮಾತನ್ನು ರಘು ಕೂಡ ಹೇಳ್ತಾರೆ, ಗಿಲ್ಲಿ ಕೂಡ ಹೇಳ್ತಾರೆ. ರಕ್ಷಿತಾ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಮನೆ ಕೆಲಸದ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಆಕೆಯಿಂದ ಎಲ್ಲ ರೀತಿಯಾದಂತಹ ಕೆಲಸವನ್ನು ಮಾಡಿಸ್ಕೊಳ್ತಿದ್ದಾರೆ ಅಂತ. ಸದ್ಯಕ್ಕೆ ಒಂದಂತೂ ಕ್ಲಿಯರ್ ಆಗಿದೆ, ನಾಯಿ ಬಾಲ ಯಾವತ್ತಿದ್ರೂ ಕೂಡ ಡೊಂಕೆ, ಏನೇ ಆದರೂ ಕೂಡ ನಾಯಿ ಬಾಲ ಸರಿ ಆಗೋದಿಲ್ಲ ಅನ್ನೋದನ್ನು ಅಶ್ವಿನಿ ಗೌಡ ನಿರೂಪಿಸಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಅಷ್ಟೆಲ್ಲ ಬುದ್ಧಿ ಮಾತು ಹೇಳಿದ್ರೂ ಕೂಡ ಆಕೆ ಬದಲಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಆಟ ವ್ಯಕ್ತಿತ್ವಗಳ ನಡುವಿನ ಆಟ. ಯಾರೇ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಅವರು ತುಂಬ ದಿನ ಅಲ್ಲಿ ಮುಖವಾಡ ಹಾಕ್ಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಸಿಚುವೇಶನ್ನಲ್ಲಿ ಅವರ ರಿಯಲ್ ಮುಖ ಅನಾವರಣ ಆಗೇ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಂದಷ್ಟು ಮಂದಿ ಮುಖವಾಡ ಹಾಕ್ಕೊಂಡು ಆಟವನ್ನು ಆಡ್ತಾ ಇದ್ರು. ಕೆಲವರು ರಿಯಲ್ ಆಗಿದ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. ತಮ್ಮ ನಿಜ ಜೀವನದಲ್ಲಿ ಹೇಗಿದ್ದಾರೋ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಅದಕ್ಕೆ ಈ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಿಗ್ ಬಾಸ್ ಮನೆಯ ಡಾನ್ ಅಶ್ವಿನಿ ಗೌಡ. ಅವರು ಹೊರಗಡೆ ಹೇಗಿದ್ದಾರೋ ಹಾಗೆಯೇ ಒಳಗಡೆಯೂ ಇದ್ದಾರೆ ಅನ್ನೋದನ್ನು ಈಗಾಗಲೇ ನಿರೂಪಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಕಾರ್ಟೂನ್, ಇಡಿಯೇಟ್, ಎಸ್ ಕ್ಯಾಟಗರಿ ಅನ್ನೋ ಪದಗಳನ್ನು ಬಳಸಿ ಎಲ್ಲರ ಕೆಂಗಣ್ಣಿಗೆ ಗುರಿ ಹಾಕಿದ್ರು. ಅಲ್ಲದೆ ಕಿಚ್ಚ ಸುದೀಪ್ ಅವರು ಕೂಡ ಅವರನ್ನು ಲೆಫ್ಟ್ ಟು ರೈಟು ತೆಗೆದುಕೊಂಡಿದ್ರು. ಅವತ್ತು ಅಶ್ವಿನಿ ಕ್ಷಮೆ ಕೇಳಿದ್ರು. ಹಾಗಾಗಿ ಇನ್ನು ಏನೋ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಶ್ವಿನಿ ಆ ರೀತಿ ಮಾತನಾಡಿರ್ಬೋದು ಅಂದ್ಕೊಂಡಿದ್ರು. ಮುಂದಕ್ಕೆ ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಅದೇ ತಪ್ಪು ಮಾಡಿದ್ದಾರೆ. ಮತ್ತೆ ರಕ್ಷಿತಾ ಅವರನ್ನು ನಿಂದಿಸಿದ್ದಾರೆ. ಆಕೆಗೆ ಕೈ ತೋರಿಸಿ ಆವಾಜ್ ಹಾಕಿದ್ದಾರೆ. ಇದನ್ನು ನೋಡಿದ ವೀಕ್ಷಕರಿಗೆ ಒಂದು ವಿಚಾರ ಕ್ಲಿಯರ್ ಆಗಿದೆ. ಸಮಾಜದ ಮುಂದೆ ತಾನು ಕನ್ನಡ ಪರ ಹೋರಾಟಗಾರ್ತಿ, ಮಹಿಳಾ ಪರ ಹೋರಾಟಗಾರ್ತಿ ಅಂತ ಬಿಲ್ಡಪ್ ಕೊಡುವ ದಿ ಗ್ರೇಟ್ ಅಶ್ವಿನಿ ರಿಯಲ್ ಲೈಫ್ನಲ್ಲಿ ಬಳಸೋ ಭಾಷೆ ಇಂಥದ್ದೇ ಅನ್ನೋದು ಗೊತ್ತಾಗಿದೆ. ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ. ಒಂದು ವೇಳೆ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾದರೆ ನಾವು ಅದನ್ನು ರಿಪೀಟ್ ಮಾಡೋದಿಲ್ಲ, ತಿದ್ಕೊಳ್ತೀವಿ. ಆದರೆ ಅದೇ ನಮ್ಮ ಅಭ್ಯಾಸ ಆಗಿದ್ರೆ ನಾವು ಅದನ್ನು ಸುಲಭದಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅಶ್ವಿನಿ ಅವರದ್ದು ಕೂಡ ಅದೇ ಕತೆ. ಅವರು ರಿಯಲ್ ಬದುಕಿನಲ್ಲೂ ಕೂಡ ಇಂಥದ್ದೇ ಭಾಷೆಯನ್ನು ಬಳಸೋದ್ರಿಂದ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ತಿದ್ದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ತಮ್ಮ ವ್ಯಕ್ತಿತ್ವ ಏನಿದೆಯೋ ಅದೇ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ. ಮುಖವಾಡ ಇಲ್ಲದೆ ನಡ್ಕೊಳ್ತಿದ್ದಾರೆ. ರಿಯಲ್ ಲೈಫ್ನಲ್ಲೂ ಕೂಡ ಅವರು ಇಂಥದ್ದೇ ಜೀವನವನ್ನು ನಡೆಸ್ತಿದ್ದಾರೆ ಅಂತ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಶ್ವಿನಿ ಅವರಿಂದ ನಾವು ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಕೆ ಏನೇ ಇದ್ರೂ ಕೂಡ ಆಕೆ ಬಳಸುವ ಭಾಷೆ ಅಂಥದ್ದೇ, ಆಕೆಯ ವ್ಯಕ್ತಿತ್ವ ಅಂಥದ್ದೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ವಿರುದ್ಧ ಸಾಕಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಇದೇ ರೀತಿ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಅಶ್ವಿನಿ ಗೌಡ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಬಿಗ್ ಬಾಸ್ ತಂಡದವರು. ಈ ರೀತಿಯಾದಂಥ ವ್ಯಕ್ತಿತ್ವ ಹೊಂದಿರುವವರು ಬಿಗ್ ಬಾಸ್ ಆಟಕ್ಕೆ ಕಳಂಕ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸೊ ವೀಕ್ಷಕರೇ, ಈ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.